ಅಲೆಲೆ ಇವನ ಹೆಸರು ಮಾತಿನ ಮಲ್ಲ. ಧ್ರುವ ಸರ್ಜನ ಮುಂದೆ ಒಂದ್ ಚಾನ್ಸ್ ಕೊಡು, ನಿನ್ನ ಮುಂದೆ ನಾನು ಹಾಡು ಹೇಳಲೇಬೇಕು ಅಂತ ಕಾಟ ಕೊಡ್ತಿದ್ದ ಬಳ್ಳನ್ ಮಗ ಇವನೇ. ನನಗೆ ಇವನು ತುಂಬಾ ತೊಂದರೆ ಕೊಡ್ತಿದ್ದಾನೆ. ನಾನು ಹೋದಲ್ಲಿ ಬಂದಲ್ಲಿ ನನಗೆ ಒಂದು ಚಾನ್ಸ್ ಕೊಡು, ಒಂದು ಹಾಡು ಹೇಳಲೇಬೇಕು ಅಂತ ಅಂತಿದ್ದಾನೆ. ಇವನ ಈ ಕಾಟದಿಂದ ನನಗೆ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿದೆ. ಹೀಗೆ ಧ್ರುವ ಸರ್ಜಾ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ನೋಡಿ ವೀಕ್ಷಕರೇ, ಈ ರೀತಿ ಮಾನಸಿಕ ಹಿಂಸೆ ಕೊಟ್ಟರೆ ಯಾರು ಬದುಕುತ್ತಾರೆ ನೀವೇ ಹೇಳಿ. ಕೇಳುವುದಕ್ಕೂ ಒಂದು ಸಂಯಮ ಇರುತ್ತದೆ. ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಮುಖ್ಯವೋ ಹಾಗೆ ಹಾಡುಗಾರನ ಮರ್ಯಾದೆ ಮಾನ ಅಷ್ಟೇ ಮುಖ್ಯ. ಯಾವ ಸಮಯದಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಮಾಡಿದರೆ ಅದು ಅತಿರೇಕವಾಗುತ್ತದೆ ಅಲ್ವಾ. ಇವನು ಹಾಡುವ ಈ ಹಾಡು ಜನಪ್ರಿಯವಾಗಿದೆ ಅಂತ ನೀವೇ ಕೇಳ್ರಿ, ಇಲ್ಲ ಅಂದ್ರೆ ನಾನೇ ಹೇಳ್ತೀನಿ. ಓಡ್ರೋ ಇದು ಸರ್ಜಾ ಅಡ್ಡ, ಓಡ್ರೋ ಇದು ಸರ್ಜಾ ಅಡ್ಡ. ಹೀಗೆ ಹಾಸ್ಯಮಯವಾಗಿ ಹಾಡುವ ಈ ಹಾಡು ತುಂಬಾ ಜನಪ್ರಿಯ ಸಿದ್ಧಿ ಗಳಿಸಿದೆ ಅಂತೆ. ಅದರಲ್ಲೂ ಇನ್ಸ್ಟಾಗ್ರಾಮ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ವ್ಯಾಪಕವಾಗಿ ಹರಡಿದೆ. ಹಾಗೂ ಪಡ್ಡೆ ಹುಡುಗರು ಈ ಹಾಡನ್ನು ಬಳಸಿಕೊಂಡು ವಿವಿಧ ಟಿಕ್ ಟಾಕ್ ಗಳನ್ನ ಮಾಡುತ್ತಿದ್ದಾರೆ ಹಾಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಮಾಡ್ತಿದ್ದಾರೆ. ಈತನನ್ನು ಕರೆದುಕೊಂಡು ಬಂದು ಸಂದರ್ಶನ ಮಾಡುವ ಮಟ್ಟಿಗೆ ಬೆಳೆದಿದ್ದಾನೆ ಈತನ ಹಾಡು ಎಲ್ಲೆಲ್ಲೂ ವ್ಯಾಪಕವಾಗಿ ಹರಡುತ್ತಿದೆ. ಕ್ರಿಮಿ ಕೀಟದಂತೆ ಸೋಷಿಯಲ್ ಮೀಡಿಯಾದವು ಇವನದೇ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂತ ಇವನ ಮಾತು ಕೂಡ ಇವನ ಹಾಡು ಕೂಡ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಅಲ್ವಾ. ಧ್ರುವ ಸರ್ಜಾ ಅವರೇ ಹೇಳುವಂತೆ ಇವನು ತುಂಬಾ ತೊಂದರೆ ಕೊಡ್ತಾನಂತೆ ಅವರಿಗೆ. ಇವನ ಹಾಡು ಕೇಳಿದರೆ ಧ್ರುವ ಸರ್ಜನ್ ಅವರಿಗೆ ಮನಸ್ಸಿಗೆ ತುಂಬಾ ಗಾಢವಾಗಿ ಪರಿಣಾಮ ಬೀರುತ್ತದೆ ಅಂತೆ. ಇವನು ಹೇಳುವ ಒಂದೊಂದು ಹಾಡುಗಳು ಅವರ ಮುಂದೆ ಒಂದೊಂದು ರೀತಿಯಾಗಿ ಕೇಳುತ್ತವೆ ಅಂತೆ. ಯಪ್ಪ, ಎಂತ ಕಾಲ ಮರ ಇರೆ. ಇದು ಧ್ರುವ ಸರ್ಜನ್ ಅವರಿಗೆ ಈ ರೀತಿ ಹೇಳ್ತಿದ್ದಾನೆ ಈ ವ್ಯಕ್ತಿ ಅಂದ್ರೆ ಈ ಹಾಡು ಯಾವ ಮಟ್ಟಿಗೆ ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದ್ದೆ. ಕೇಳುಗರಿಗೂ ಕೆಲಸ ಇಲ್ಲ, ರೀಲ್ಸ್ ಮಾಡುವವರಿಗೂ ಕೆಲಸ ಇಲ್ಲ ಅಂತಾರೆ. ಇವರ ನಿಟ್ಟಿನಲ್ಲ ವಿವಿಧ ವಿಶಿಷ್ಟತೆಗಳ ಇವರ ಸಾಹಸಮಯ ಹಾಗೂ ಎಲ್ಲ ರೀತಿಯ ಸಿನಿಮಾಗಳನ್ನ ನೋಡಿಕೊಂಡು ಬಂದ ಈ ವ್ಯಕ್ತಿ ಬೇರೆ ಬೇರೆ ಸಾಲುಗಳನ್ನು ಹಿಡಿದುಕೊಂಡು ವಿವಿಧ ರೀತಿಯಲ್ಲಿ ತನ್ನದೇ ಆದ ಶೈಲಿಯಲ್ಲಿ ವಿವಿಧ ಬಗೆಯ ಸಾಲುಗಳನ್ನು ಜೋಡಿಸಿಕೊಂಡು ತನ್ನದೇ ಆದ ರೀತಿಯಲ್ಲಿ ಧ್ರುವ ಸರ್ಜನಿಗೆ ವಿವಿಧ ಭಂಗಿಯ ಮೂಲಕ ಒಂದು ಹಾಡನ್ನು ಹೇಳುವ ಈ ವ್ಯಕ್ತಿ ವಿವಿಧ ಮನೋಹರ ದೃಶ್ಯಗಳನ್ನ ಸೃಷ್ಟಿಸಿದ್ದಾನೆ. ಓಡ್ರೋ ಇದು ಸರ್ಜಾ ಅಡ್ಡ, ಓಡ್ರೋ ಇದು ಸರ್ಜಾ ಅಡ್ಡ, ಓಡ್ರೋ ಇದು ಧ್ರುವ ಅಡ್ಡ. ಈ ರೀತಿ ವಿವಿಧ ಬಗೆಯ ರೀತಿಯ ಹಾಡುಗಳನ್ನು ಹೇಳಿಕೊಂಡು ಜನರಿಗೆ ಮನಸ್ಸಿನಲ್ಲಿ ಒಂದು ಮೃದು ಭಾವನೆಯನ್ನು ಉಂಟು ಮಾಡಿಕೊಂಡು ವಿವಿಧ ಬಗೆಯ ಮಜಲುಗಳನ್ನ ಆಯಾಮದಲ್ಲಿ ತಿರುಗಿಸುವ ಈ ವ್ಯಕ್ತಿ ಯಾವ ರೀತಿ ಬೆಳೆದಿದ್ದಾನೆ ನೋಡಿ ವೀಕ್ಷಕರೇ. ಅಲ್ಲೊಂದು ಇಲ್ಲೊಂದು ಸಾಂಗ್ ಹೇಳು ಅವರ ಮನೆ ಮುಂದೆ ಬಂದಂತಹ ಜನರ ಮುಂದೆ ಚಪ್ಪಾಳೆ ತಟ್ಟಿಸಿಕೊಂಡು ವಿವಿಧ ರೀತಿಯ ಮಜಲುಗಳ ಮುಂದೆ ಆರಾಮಾಗಿ ಇವನು ಸಂದರ್ಶನವನ್ನ ಕೂಡ ನಡೆಸಿದ್ದಾನೆ ವೀಕ್ಷಕರೇ. ಅವರ ಖುದ್ದಾಗಿ ಹೇಳ್ತಾರೆ, ಧ್ರುವ ಸರ್ಜಾ, ನನಗೆ ಈ ಅಭಿಮಾನಿಯಿಂದ ತುಂಬಾ ತೊಂದರೆ ಉಂಟಾಗಿದೆ. ಹೋದಲ್ಲಿ ಬಂದಲ್ಲೇ ಒಂದ್ ಚಾನ್ಸ್ ಕೊಡೋ ಧ್ರುವ ಅಂತಾನಂತೆ. ಹೀಗಾಗಿ ನನಗೆ ತುಂಬಾ ಮನಸ್ಸಿಗೆ ನೋವು ಉಂಟಾಗಿದೆ ಅಂತಾರೆ ಧ್ರುವ ಸರ್ಜಾ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಪ್ರಜಾಧ್ವನಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ.